ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಳಿನಿ ಸ್ಕಂದ ಕಿಚನ್ ಬ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಕೆಲವ್ರದಂತೂ ಆಲ್ರೆಡಿ ಕ್ಲೀನಿಂಗ್ ಮುಗ್ದಿರ್ಬೇಕು ಅನ್ಸುತ್ತೆ. ಇನ್ನು ಕೆಲವರು ಶುರು ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವ್ರದ್ದು ನಡೀತಾ ಇರುತ್ತೆ. ನಂದು ಅಷ್ಟೇ ಕ್ಲೀನಿಂಗ್ ಇವಾಗ ಶುರುವಾಗಿದೆ. ನಾನು ಫ್ರಿಡ್ಜ್ ಕ್ಲೀನಿಂಗ್ ಮಾಡ್ಕೊಂತಾ ಇದ್ದೀನಿ ಇವತ್ತು. ಮತ್ತೆ ಹಾಗೇನೆ ಬೆಳಿಗ್ಗೆಯಿಂದ ಕರೆಂಟ್ ಸರಿಯಾಗಿ ಇರ್ಲಿಲ್ಲ, ಹಾಗಾಗಿ ಫ್ರಿಡ್ಜ್ ಅಲ್ಲಿ ಕರೆಂಟ್ ಇರ್ಲಿಲ್ವಾ, ಫ್ರಿಡ್ಜ್ ನಲ್ಲಿ ಇರೋದೆಲ್ಲ ಆಲ್ರೆಡಿ ಎಲ್ಲ ಕೂಲ್ ಎಲ್ಲ ಕಮ್ಮಿ ಆಗಿ ಹೋಗಿತ್ತು. ಮತ್ತೆ ನಾವು ಪುನಃ ಕರೆಂಟ್ ಇದ್ದಾಗ ಮತ್ತೆ ತೆಗ್ದು ಇಡೋದಕ್ಕಿಂತ ಇವಾಗ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫ್ರಿಡ್ಜ್ ಅಲ್ಲಿರೋ ಐಟಮ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಫ್ರಿಡ್ಜ್ ಕವರ್ ಎಲ್ಲ ತೆಗ್ದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಂತಾ ಇದೀನಿ. ಮೊದ್ಲು ನಾನ್ ಮಾಡೋ ಕೆಲಸ ಏನಪ್ಪಾ ಅಂದ್ರೆ, ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕಿರ ಮೊದ್ಲು ಫ್ರಿಡ್ಜ್ ಸ್ವಿಚ್ ಹಾಕ್ ಮಾಡಿ ಮತ್ತೆ ಪ್ಲಗ್ ಅನ್ನು ಸಹ ಪೂರ್ತಿಯಾಗಿ ತೆಗೆದು ಇಟ್ಬಿಡ್ತೀನಿ. ಆಮೇಲೆ ನಾನು ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ಮೇಲೆ ಪ್ಲಗ್ ಹಾಕ್ಬಿಟ್ಟು ಆಮೇಲೆ ನಾನು ಸ್ವಿಚ್ ಅನ್ನ ಆನ್ ಮಾಡ್ಕೊಳ್ತೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಒಂಥರ ಸೇಫ್ಟಿನೇ. ನೀವು ಸಹ ಫ್ರಿಡ್ಜ್ ಯಾವಾಗ್ಲೇ ಕ್ಲೀನ್ ಮಾಡ್ಬೇಕಾದ್ರೆ ಪೂರ್ತಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಸಾಧ್ಯವಾದ್ರೆ ಪ್ಲಗ್ ನು ಸಹ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆನ್ ಮಾಡ್ಕೊಳ್ಳಿ. ಅದು ಒಂದು ಸೇಫ್ಟಿ. ಆಮೇಲೆ ಇವಾಗ ಸ್ವಲ್ಪ ಫ್ರಿಡ್ಜ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಇತ್ತು, ಮೇಲ್ ಮಾತ್ರ ಸ್ವಲ್ಪ ಚಾಕ್ಲೇಟು ಎಲ್ಲ ಚೆಲ್ಬಿಟ್ಟು ಗಲೀಜ್ ಮಾಡಿದ್ರು, ಹಾಗಾಗಿ ಹೇಗಿದ್ರು ಕ್ಲೀನ್ ಮಾಡೋದಿತ್ತಲ್ವಾ. ಒಟ್ಟಿಗೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಈ ರೀತಿ ಮಕ್ಕಳದು ಟೂತ್ ಬ್ರಷ್ ಇರುತ್ತಲ್ಲ ಚಿಕ್ಕದು, ಆ ತರ ಒಂದು ಬ್ರಷ್ ಅನ್ನ ತಗೊಂಡಿದೀನಿ. ಇವಾಗ ಈ ತರ ಇಲ್ಲೆಲ್ಲ ರಬ್ಬಲ್ ಇರುತ್ತೆ ನೋಡಿ ಸೈಡಿಗೆ, ಅಲ್ಲಿ ತುಂಬಾ ನಾವು ಕೈಯಿಂದ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗೋದಿಲ್ಲ ಅಷ್ಟೊಂದು. ಹಾಗಾಗಿ ಈ ರೀತಿ ಬ್ರಷ್ ಇಂದ ನೀಟಾಗಿ ಇದ್ರೊಳಗೆ ಹಾಕ್ಬಿಟ್ಟು ಈ ತರ ಒಂದ್ಸರಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಇದ್ರೆ ಈ ತರ ಸ್ವೀಪ್ ಮಾಡಿದ್ರೆ ಸಾಕು. ನೀಟಾಗಿ ಸ್ವಲ್ಪ ಸ್ವಲ್ಪ ಏನಾದ್ರೂ ಗಲೀಜು ಮಣ್ಣು ಆ ತರ ಇದ್ರೆ ಅದು ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ಫ್ರಿಡ್ಜ್ ನೋಡೋದಕ್ಕೆ ಯಾವಾಗ್ಲೂ ನಮ್ಗೆ ಕ್ಲೀನ್ ಆಗಿ ಇದೆ ಅನಿಸ್ತಾ ಇರುತ್ತೆ, ಬಟ್ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಯಾವತ್ತು ಓಪನ್ ಮಾಡಿ ಎಲ್ಲ ತೆಗಿತೀವಿ ನೋಡಿ, ಆವಾಗ್ಲೇ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಈ ತರ ಎಲ್ಲ ಡಸ್ಟ್ ಕಾಣ್ತಾ ಇರುತ್ತೆ. ನೋಡಿ, ಈ ರೀತಿ ಬ್ರಷ್ ಇಂದ ಆರಾಮಾಗಿ ಈ ಕಡೆ ಕೆಳಗಡೆ ಸ್ಕ್ರೂಗಳೆಲ್ಲ ಇರುತ್ತಲ್ಲ ಅಲ್ಲಿ, ಮತ್ತೆ ಈ ತರ ಬೆಲ್ಟ್ ತರ ಇರುತ್ತೆ ನೋಡಿ ಫ್ರಿಡ್ಜ್ ಸುತ್ತ ಈ ತರ ಕೊಟ್ಟಿರ್ತಾರಲ್ಲ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಫಸ್ಟ್ ನಾನು ಒದ್ದೆ ಬಟ್ಟೆಯಿಂದ ಒರೆಸೋದಕ್ಕಿಂತ ಮೊದಲು ಒಂದು ಟಿಶ್ಯೂ ಅಥವಾ ಈ ತರ ಒಂದು ಒಣಗಿರೋ ಬಟ್ಟೆನ ತಗೊಂಡ್ಬಿಟ್ಟು ಒಂದ್ಸಲಿ ಹಾಗೆ ವೆಟ್ ಏನಿರುತ್ತೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಒಂದು ಸರಿ ನಾವು ಒದ್ದೆ ಬಟ್ಟೆ ಹಾಕ್ಬಿಟ್ಟು ಕ್ಲೀನ್ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಅದು ಸಹ ಎಲ್ಲ ಒದ್ದೆ ಆಗ್ಬಿಡುತ್ತೆ ಅಲ್ಲಿರುವ ಡಸ್ಟ್, ಅವಾಗ ಕ್ಲೀನ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಫಸ್ಟ್ ಈ ರೀತಿ ಒಂದ್ಸರಿ ಹಾಗೆ ಡ್ರೈ ಆಗಿ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಆದ್ಮೇಲೆ ನಾನು ಒಂದು ಹಸಿ ಬಟ್ಟೆಯಿಂದ ಆಮೇಲೆ ಕ್ಲೀನ್ ಮಾಡ್ಕೊಂಡು ಪ್ರತಿ ವರ್ಷ ಬೆಂಗಳೂರಲ್ಲಂತೂ ಕರೆಕ್ಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ಜಾಸ್ತಿ ಮಳೆ ಇರ್ತಾ ಇತ್ತು. ಈ ವರ್ಷ ಸ್ವಲ್ಪ ಮಳೆ ಅಷ್ಟಾಗಿ ಏನಿಲ್ಲ, ಬಟ್ ಆದ್ರೆ ಬಿಸಿಲು ಇಲ್ಲ. ಹೇಗೆಲ್ಲ ತುಳಿಬೇಕು ಒಣಗಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ತರ ವೆದರ್ ಇದ್ರೆ ಏನಾದ್ರೂ ಒಣಗ್ಸೋದು ತುಂಬಾನೇ ಕಷ್ಟ ಆಗುತ್ತೆ. ಬಿಸ್ಲಿದ್ರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಿಸ್ಲಲ್ಲಿ ನಾವು ಒಂದ್ಸರಿ ತೊಳೆದ್ಬಿಟ್ಟು ಒಣಗ್ಬಿಟ್ರೆ ಒಂದೇ ದಿನದಲ್ಲಿ ನೀಟಾಗಿ ಒಣಗ್ಬಿಟ್ರೆ ನಮ್ಗೆ ಕ್ಲೀನ್ ಮಾಡಿದ್ದು ಸಹ ಚೆನ್ನಾಗ್ ಅನಿಸ್ತಾ ಇರುತ್ತೆ. ಇಲ್ಲಾಂದ್ರೆ ಈ ತರ ವೆದರ್ ಅಲ್ಲಿ ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಸ್ಮೆಲ್ ಬರೋದು ಈ ತರ ಎಲ್ಲ ಆಗ್ತಾ ಇರುತ್ತೆ. ಏನೇ ಕ್ಲಾತ್ ಗಳನ್ನ ಹೋಗ್ದ್ರು ಅಥವಾ ಮನೇಲಿರುವ ಕರ್ಟನ್ ಈ ತರ ಬೆಡ್ ಎಲ್ಲ ಕ್ಲೀನ್ ಮಾಡೋದಕ್ಕೂ ಸಹ ಬಿಸ್ಲಿರ್ಬೇಕು. ಹಾಗೆ ನಾನು ಇವಾಗ ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ನಾನು ಯಾವಾಗ್ಲೂ ಅಷ್ಟೇ ಒಂದು ಸ್ವಲ್ಪ ನೀರ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನಿಂಬೆ ಹಣ್ಣು ಏನಿರುತ್ತೆ ನೋಡಿ ಅದ್ರದ್ದೊಂದು ಹೊಳಕೆಯಲ್ಲಿ ಒಂದು ಒಳಕೆನ ಈ ತರ ನಿಂಬೆ ಹಣ್ಣನ್ನ ಹಿಂಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ. ಒಂದು ನಿಂಬೆಹಣ್ಣಿನ ಹೊಳಕೆನ ನಾವು ಯಾವಾಗ್ಲೂ ಫ್ರಿಡ್ಜ್ ಅಲ್ಲಿ ಒಂದು ಬೌಲಿಗೆ ಹಾಕಿ ಇಟ್ಬಿಟ್ರೆ ಅವಾಗ್ಲೂ ಸಹ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಸ್ಮೆಲ್ ಬರ್ತಾ ಇರುತ್ತಲ್ವಾ ಅದು ಸಹ ಅವಾಯ್ಡ್ ಆಗುತ್ತೆ. ಆಮೇಲೆ ಈ ನೀರೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇವಾಗ ಒಂದು ಬಟ್ಟೆ ತಗೊಂಡು ಬಟ್ಟೆನ ಚೆನ್ನಾಗಿ ಅದ್ರಲ್ಲಿ ಹೆಚ್ಚಿ ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಯಾವುದೇ ರೀತಿಯ ಯಾವುದೇ ಜೆಲ್ಗಳನ್ನ ಉಪಯೋಗಿಸೋದಿಲ್ಲ ಯಾವಾಗ್ಲೂ ಅಷ್ಟೇ. ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕಾದ್ರೆ ಈಗೇನೆ ನಾನು ಕ್ಲೀನ್ ಮಾಡ್ಕೊಳೋದು. ನೀವೆಲ್ಲ ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಈ ರೀತಿ ಎಲ್ಲ ಒಂದ್ಸರಿ ಒಂದಲ್ಲ ಅಥವಾ ಎರಡ್ ಸರಿ ನೀಟಾಗಿ ಈ ರೀತಿ ಎಲ್ಲಾ ಕ್ಲೀನ್ ಮಾಡಿ ಪೂರ್ತಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಟ್ಮೇಲೆ ಮತ್ತೆ ಈಗ ಮಾಮೂಲಿ ಇದಕ್ಕೆ ಟ್ಯೂಬ್ ಗಳಿಗೆ ನೀರ್ ಹಾಕ್ಬಿಟ್ಟು ಇಕ್ತಾ ಇದೀನಿ. ಈ ರೀತಿ ಮನೇಲಿ ಯಾವಾಗ್ಲೂ ನಾವು ಇದು ಐಸ್ ಮೋಲ್ಡ್ ಏನಿರುತ್ತೆ ನೋಡಿ ಅದಕ್ಕೆ ನೀರ್ ಹಾಕಿ ಯಾವಾಗ್ಲೂ ಐಸ್ ಅದು ಕರಗದೆ ಇರೋ ರೀತಿ ಯಾವಾಗ್ಲೂ ಇಟ್ಟಿರ್ಬೇಕು. ನೀರ್ ಹಾಕ್ಬಿಟ್ಟು ಅಕಸ್ಮಾತ್ ಕರಗ್ತು ಅಂದ್ರೆ ಮತ್ತೆ ಚೇಂಜ್ ಮಾಡಿ ಈ ರೀತಿ ಯಾವಾಗ್ಲೂ ಇಟ್ಟಿರ್ಬೇಕು. ಇದ್ರಲ್ಲಿ ಐಸ್ ಎಷ್ಟು ಇರುತ್ತೆ ನೋಡಿ, ಅವಾಗ ಕರೆಂಟ್ ಇಲ್ದೇ ಇರೋ ಟೈಮ್ ಅಲ್ಲಿ ಫ್ರಿಡ್ಜಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ನಮಗೂ ಏನಾದ್ರು ಎಮರ್ಜೆನ್ಸಿ ಬಿದ್ವಿ ಅಥವಾ ಏನಾದ್ರು ಸ್ವಲ್ಪ ಊತ ಬಂತು ಅವಾಗೆಲ್ಲ ಐಸ್ ಬೇಕಪ್ಪ ಅಂದ್ರೆ ತಕ್ಷಣ ಈಸಿಯಾಗಿ ಸಿಗುತ್ತೆ. ಇವಾಗ ಮೇಲ್ಗಡೆ ಎಲ್ಲ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಈ ತರ ಸೂರ್ಯಕಾಂತಿ ಸೀಡ್ಸು ಮತ್ತೆ ವಾಟರ್ ಮಿಲನ್ ಸೀಡ್ಸು ಮತ್ತೆ ನಾನು ಬೇಕಿಂಗ್ ಐಟಮ್ ಗಳನ್ನೆಲ್ಲ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ.
ಯಾವಾಗ್ಲೂ ನಾವು ಫ್ರಿಜ್ ಕ್ಲೀನ್ ಮಾಡ್ಬೇಕು ಅನ್ನೋ ಐಡಿಯಾ ಇತ್ತು ಅಂದ್ರೆ ಫ್ರೆಂಡ್ಸ್, ಯಾವಾಗ ಫ್ರಿಜ್ ಅಲ್ಲಿ ತರಕಾರಿಗಳು, ಹೂವು, ಹಣ್ಣು ಅಥವಾ ಎಲ್ಲ ಏನ್ ಕಮ್ಮಿ ಆಗಿರುತ್ತೆ ನೋಡಿ, ಆವಾಗ ನೀವು ಫ್ರಿಜ್ ಕ್ಲೀನಿಂಗ್ ಮಾಡ್ಕೊಳ್ಳಿ. ಅಥವಾ ಕರೆಂಟ್ ತುಂಬಾ ಟೈಮ್ ಹೋಗಿರುತ್ತಲ್ಲ, ಆವಾಗ ಈ ತರ ಪ್ಲಾನ್ ಮಾಡ್ಕೊಂಡು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳಿ. ಅದೊಂಥರ ಯೂಸ್ ಆಗುತ್ತೆ. ಈಗ ಎಲ್ಲ ಇದ್ದದ್ದನ್ನ ತೆಗ್ದ್ಬಿಟ್ಟು ಆಚೆ ಇಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತುಂಬಿಸೋದಕ್ಕಿಂತ ಆಲ್ರೆಡಿ ಒಂದ್ಸರಿ ಖಾಲಿ ಆದಾಗ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಿನ ಎಲ್ಲ ಬ್ಯಾಸ್ಕೆಟ್ ಗಳನ್ನು ಸಹ ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಫ್ರಿಜ್ ಕವರ್ನು ಸಹ ತೊಳೆದಿದ್ದೀನಿ, ಯಾಕೆಂದ್ರೆ ಬಿಸಿಲಿಲ್ವಲ್ಲ, ಬೇಗ ಒಣಗ್ಲಿ ಅಂತೇಳಿ. ಹಾಗೆ ನಾನು ಸ್ವಲ್ಪ ಡೆಕೋರೇಷನ್ಗೋಸ್ಕರ, ವರಮಹಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ಮತ್ತೆ ಗೋಧಿ, ರಾಗಿ, ಭತ್ತ ಯಾವ್ದು ತುಂಬಾ ಈಸಿಯಾಗಿ ಬೆಳೆಯುತ್ತೆ ಅಂತ ಒಂದ್ಸರಿ ಟ್ರೈ ಮಾಡೋಣ ಅಂತ ಹಾಗೆ ನೆನ್ಸಿಟ್ಬಿಟ್ಟು ಟ್ರೈ ಮಾಡಿದ್ರೆ ನನಗೂ ಒಂದು ಐಡಿಯಾ ಬರುತ್ತಲ್ವಾ. ನಾವು ಹಬ್ಬಕ್ಕಿನ್ ಎಷ್ಟು ದಿವಸ ಮುಂಚೆ ಇದ್ದಾಗ ಇದನ್ನೆಲ್ಲ ಗ್ರೋ ಹಾಕಿ ಎಷ್ಟು ದಿವಸ ಬೇಕಾಗುತ್ತೆ, ಮತ್ತೆ ನಾವು ಹಬ್ಬ ಇನ್ ಎಷ್ಟು ದಿವಸ ಇದ್ದಾಗ ಇದನ್ನ ಬೆಳೆಯೋದಕ್ಕೆ ಶುರು ಮಾಡ್ಬೇಕು ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ ಜೊತೆ ಶೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಗೋಧಿನ ನೋಡಿ ನಾನು ನೈಟ್ ನೆನಕಿದ್ದೆ. ಇವಾಗ ಬೆಳಿಗ್ಗೆ ನೋಡ್ತಾ ಇದ್ದೀನಿ ನೋಡಿ, ಈ ತರ ಚೆನ್ನಾಗಿ ನೆಂದಿರ್ಬೇಕು. ನಾನು ತುಂಬಾ ಬೆಳಗ್ಗೆನೆ ಒಂದು 6 o'clock 7 o'clockಗೆಲ್ಲ ನೋಡಿದಾಗ ಇನ್ನು ಸ್ವಲ್ಪ ಗಟ್ಟಿಯಾಗಿತ್ತು. ಆಮೇಲೆ ಮತ್ತೆ ನಾನು ಹಾಗೆ ಇನ್ನು ಸ್ವಲ್ಪ ಮುಚ್ಚಿ ನೆನ್ಸಿಟ್ಟೆ. ಇನ್ನೊಂದ್ 3 hour ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ, ಇವಾಗ ಚೆನ್ನಾಗಿ ನೆಂದಿದೆ. ಗೋಧಿ ಯಾವಾಗ್ಲೂ ಚೆನ್ನಾಗಿ ನೆಂದಿದ್ರೆ ಮಾತ್ರ ಮೊಳಕೆ ಚೆನ್ನಾಗಿ ಬರುತ್ತೆ. ಇನ್ನು ಗಟ್ಟಿಯಾಗಿದ್ದಾಗ ನೀವು ನೀರಿಂದ ತೆಗ್ದ್ಬಿಟ್ಟು ಅದನ್ನ ಮೊಳಕೆ ಕಟ್ಟಕ್ಕೆ ಅಂತ ರೆಡಿ ಮಾಡಿಟ್ರೆ ಮೊಳಕೆ ಚೆನ್ನಾಗಿ ಬರೋದಿಲ್ಲ. ಇವಾಗ ಚೆನ್ನಾಗಿ ನೆಂದಿರುವ ಗೋಧಿಯನ್ನ ನೀರನ್ನೆಲ್ಲ ಪೂರ್ತಿ ಸೋರ್ಸ್ಬಿಟ್ಟು ಒಂದು ಒಣ ಕಾಟನ್ ಬಟ್ಟೆ ಇದೆಯಲ್ಲ, ಇದು ಬನೀನ್ ಕ್ಲಾತ್ ಇರುತ್ತೆ ನೋಡಿ ಮನೇಲಿ, ಬನೀನ್ ಕ್ಲಾತ್ ನ ಈ ತರ ಕಟ್ ಮಾಡಿ ನಾನು ಈ ತರ ಇಟ್ಕೊಂಡಿರ್ತೀನಿ ಏನಕ್ಕಾರೆ ಮೊಳಕೆ ಕಟ್ಟಕ್ಕೆ. ಅದಕ್ಕೆಲ್ಲ ಬಿಳಿ ಬನೀನ್ ಕ್ಲಾತ್ ಗಳನ್ನ ಇವಾಗ ಅದ್ರ ಮೇಲೆ ನಾನು ನೀರನ್ನೆಲ್ಲ ಸೋರ್ಸ್ಬಿಟ್ಟು ಗೋಧಿಯನ್ನ ಬಟ್ಟೆಯಲ್ಲಿ ಹಾಕಿ ಕಟ್ಟಿಡ್ತೀನಿ. ನೀವು ಸಹ ಏನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಈ ತರ ಏನಾದ್ರು ಹಸಿರುಗಳನ್ನ ಬೆಳ್ಕೊಂಡು ರೆಡಿ ಮಾಡ್ಕೋಬೇಕು ಅಂದ್ರೆ, ದೀಪ ಇಕ್ಕದಕ್ಕಾಗ್ಲಿ ಅಥವಾ ಏನದು ಪ್ಲೇಟ್ ಡೆಕೋರೇಷನ್ಸ್ಗಾಗ್ಲಿ, ದೀಪಗಳ ಅಲಂಕಾರದಕ್ಕೆ ಈ ತರ ಏನಾದ್ರೂ ಬೇಕು ಅಂದ್ರೆ ನೀವು ಇವಾಗ್ಲಿಂದಾನೇ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಆಲ್ರೆಡಿ ಇನ್ನೊಂದು 15 days ಏನೋ ಇದೆ ಹಬ್ಬ. ಇವಾಗ್ಲೇ ನೀವು ಗ್ರೋಯಿಂಗ್ ನೆನ್ಸ್ಬಿಟ್ಟು ಮೊಳಕೆ ತೆಗೆದು ಶುರು ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹಬ್ಬಕ್ಕೆ ಬೆಳೆಯುತ್ತೆ. ಈ ರೀತಿ ನೋಡಿ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಟೈಟ್ ಆಗಿ ಕಟ್ಬಿಟ್ಟು ಅದೇ ಡಬ್ಬಿಗೆ ಹಾಕ್ಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ. ನೀಟಾಗಿ ಅದು ಸ್ವಲ್ಪ ಗಾಳಿ ಆಡಬಾರ್ದು, ಆ ತರ ನಾವು ನೀಟಾಗಿ ಮುಚ್ಚಿ ಇಟ್ರೆ ಬೇಗನೆ ಮೊಳಕೆ ಬರುತ್ತೆ. ಗೋಧಿ ಸ್ವಲ್ಪ ಮೊಳಕೆ ಬರೋದಕ್ಕೆ ಟೈಮ್ ಜಾಸ್ತಿನೇ ತಗೊಳುತ್ತೆ ಬೇರೆ ಕಾಳುಗಳಿಗೆಲ್ಲ ನೀವು ಹೋಲ್ಸಿದ್ರೆ. ಹಾಗಾಗಿ ಇದನ್ನ ಆದಷ್ಟು ಸ್ವಲ್ಪ ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಡಿ, ಅವಾಗ ಸ್ವಲ್ಪ ಬೇಗನೆ ಬರುತ್ತೆ. ನನಗೂ ಸಹ ನೀನು ಒಂದೇ ದಿನಕ್ಕೆ ಮೊಳಕೆ ಬಂದಿರಲಿಲ್ಲ, ತುಂಬಾನೇ ಚಿಕ್ಕದಾಗಿ ಬಂದಿತ್ತು. ಆಮೇಲೆ ನಾನು ಹಾಗೆ ಮುಚ್ಚಿಟ್ಬಿಟ್ಟು ಮತ್ತೆ ಇನ್ನೊಂದ್ ದಿವಸ ತೆಗ್ದಾಗ ಚೆನ್ನಾಗಿ ಮೊಳಕೆ ಬಂದಿತ್ತು. ಆಮೇಲೆ ಈ ರೀತಿ ಒಂದು ಮನೇಲಿರೋ ಪ್ಲಾಸ್ಟಿಕ್, ಈ ತರ ಚಿಕ್ಕಿರೋ ಪ್ಲಾಸ್ಟಿಕ್ ಡಬ್ಬಿಗಳನ್ನ ತಗೊಂಡ್ಬಿಟ್ಟು ನೋಡಿ ಈ ತರ ಬಂದಿತ್ತು ಮೊಳಕೆ. 2 ದಿವಸದ ಮೇಲೆ ನನಗೆ ಈ ತರ ಬಂದಿದ್ದು. ಇವಾಗ ನಾನು ಇದನ್ನ ಡಬ್ಬಿಗಳಲ್ಲೆಲ್ಲ ಹಾಕಿ ಯಾವ ತರ ಬರುತ್ತೆ ಅಂತ ನೋಡೋದಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಫಸ್ಟ್ ಹೋಲ್ ಮಾಡಿ ತಗೊಳ್ಳಿ. ಆಮೇಲೆ ಇದಕ್ಕೆ ಮಣ್ಣುಗಳನ್ನ ಹಾಕೊಳ್ಳಿ ಎಲ್ಲದಕ್ಕೂ. ಹಾಗೆ ನನ್ನ ಹತ್ರ ಸ್ವಲ್ಪ ಭತ್ತನೂ ಸಹ ಇತ್ತು. ಭತ್ತ ಮತ್ತೆ ಮನೇಲಿ ಆಲ್ರೆಡಿ ರಾಗಿ ಇತ್ತು. ಆ ರಾಗಿ, ಭತ್ತ ಮತ್ತೆ ಗೋಧಿ ಮೂರನ್ನು ಸಹ ಹಾಕೋಣ, ಯಾವ್ದು ಬೇಗ ಚೆನ್ನಾಗ್ ಬರುತ್ತೆ, ಯಾವ್ದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಮೇಲೆ ನಾನು ಅದಕ್ಕೆ ಹಬ್ಬಕ್ಕೆ ಬೇಕಾದ್ರೆ ಅದನ್ನ ಸಹ ಬೆಳ್ಕೋಬಹುದು ಅಂತ ಹೇಳಿ ಮೂರನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಭತ್ತನ ನೆನ್ಸಿ ಮಾಡ್ಬೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನೆನ್ಸಿಟ್ಟು ಹಾಕಿದ್ರೆ ಇನ್ನು ಬೇಗ ಗ್ರೋತ್ ಆಗುತ್ತೆ ಅನ್ಸುತ್ತೆ. ನಾನು ಹಾಕಿ ಬಟ್ ನನಗೆ ಗೊತ್ತಾಗಿದ್ದ ಪ್ರಕಾರ ಇದು ಗೋಧಿ ಮೊಳಕೆ ಕಟ್ಟಿ ಇಟ್ಟಿದ್ವಲ್ವಾ, ಹಾಗಾಗಿ ಗೋಧಿ ಬೇಗ ಗಿಡ ಬಂತು. ಭತ್ತ ಸ್ವಲ್ಪ ನಿಧಾನ ಆಯ್ತು. ಅದನ್ನ ನೆನ್ಸಿ ಒಂದ್ ದಿವಸ ಚೆನ್ನಾಗಿ ನೆನ್ಸಿಟ್ಟು ಹಾಕಿದ್ರೆ ಇನ್ನು ಬೇಗ ಬರ್ತಿತ್ತು ಅನ್ಸುತ್ತೆ. ಈ ತರ ನೋಡಿ ಎಲ್ಲ ಡಬ್ಬಿಗಳಿಗೆ ಸ್ವಲ್ಪ ಪೂರ್ತಿ ಆಗ್ತಾ ಇಲ್ಲ, ಅರ್ಧ ಮಣ್ಣನ್ನ ಹಾಕಿ ಇಟ್ಟಿದ್ದೀನಿ. ಡಬ್ಬಿಗಳಿಗೆ ಸ್ವಲ್ಪ ಹೋಲ್ ಮಾಡಿಟ್ಟಿದೀನಿ. ಹೋಲ್ ಇದ್ರೆ ನೀರೆಲ್ಲ ನೀಟಾಗಿ ಹೋದ್ರೇನೆ ಯಾವ್ದೇ ಗಿಡ ಆಗ್ಲಿ ಚೆನ್ನಾಗಿ ಗ್ರೋತ್ ಆಗೋದು. ಏನಾದ್ರೂ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ಕೊಳೋದಕ್ಕೆ ಏನಾದ್ರು ಹಾಕೊಳ್ತೀರಾ ಅಂದ್ರೆ ನೀವು ಕರೆಕ್ಟ್ ಆಗಿ ದೀಪಗಳನ್ನ ಇಕ್ಕೋದಕ್ಕಾದ್ರೆ ದೊಡ್ಡ ದೊಡ್ಡ ಪ್ಲೇಟ್ ಅನ್ನ ತಗೊಳ್ಳಿ. ಅದ್ರ ಮಧ್ಯ ಒಂದು ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬಿಯನ್ನ ಇಟ್ಟು ಖಾಲಿ ಸ್ಪೇಸ್ ಅನ್ನ ಬಿಟ್ಕೊಂಡು ಸುತ್ತ ಮಣ್ಣನ್ನ ಹಾಕಿ, ಆಮೇಲೆ ಈ ರೀತಿ ಮಾಮೂಲಿ ನಾವ್ ಹೇಗೆ ಮಣ್ಣು ಹಾಕಿ ಕಾಳು ಹಾಕಿ ಬೆಳ್ಕೋಬೇಕು ಆ ತರ ಬೆಳ್ಕೊಳ್ಳಿ. ನಾನು ಶಾಂಪಲ್ ಅಂದ್ರೆ ನಾನು ಫಸ್ಟ್ ಕರೆಕ್ಟ್ ಆಗಿ ಬರುತ್ತೋ ಇಲ್ಲೋ ಅಂತ ಏನೋ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಆಮೇಲೆ ಒಂದು ಬೌಲಿಗೆ ಗೋಧಿ ಹಾಕ್ತಾ ಇದೀನಿ. ಗೋಧಿನೂ ಅಷ್ಟೇ ಪೂರ್ತಿ ಎಲ್ಲೂ ಜಾಗ ಬಿಡದಂಗೆ ನೀಟಾಗಿ ಎಲ್ಲಾ ಕಡೆ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೊಂದು ಬೌಲಿಗೆ ರಾಗಿಯನ್ನ ಹಾಕೊಳ್ತಾ ಇದ್ದೀನಿ.
ನೀಟಾಗಿ ನಾನು ಸ್ವಲ್ಪ ಆ ಮಣ್ಣೆಲ್ಲೂ ಕಾಣಬಾರ್ದು ಆ ರೀತಿ ಗೋಧಿಯನ್ನೆಲ್ಲ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲಿಗೆ ಭತ್ತ ಇತ್ತು ಅಂತ ಹೇಳಿದ್ನಲ್ಲ ನಾನು, ಅದನ್ನ ಹಾಗೆ ನಾನು ನೆನ್ಸಿಟ್ಟಿಲ್ಲ ಫ್ರೆಂಡ್ಸ್, ಹಾಗೆ ಮನೆಯಲ್ಲಿ ಹೇಗೆ ಡ್ರೈ ಭತ್ತ ಇತ್ತು ನೋಡಿ ಅದನ್ನೇ ಡೈರೆಕ್ಟ್ ಆಗಿ ಮಣ್ಣಿನ ಮೇಲೆ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲಿಗೆ ರಾಗಿಯನ್ನ ಹಾಕೊಳ್ತಾ ಇದ್ದೀನಿ. ರಾಗಿಯನ್ನು ಅಷ್ಟೇ ಎಲ್ಲಾ ಕಡೆ ಮಣ್ಣಿಗೆ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಈ ತರ ಎಲ್ಲ ಹಾಕಾದ್ಮೇಲೆ ಮತ್ತೆ ಪುನಃ ಅದೇ ಬೌಲ್ಗಳಿಗೆ ಮೇಲೆ ಕಾಳುಗಳ ಮೇಲೆ ಸ್ವಲ್ಪ ತೆಳುವಾಗಿ ಮಣ್ಣನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲ ಬೌಲಿಗೂ ಇದೇ ರೀತಿ ಹಾಕ್ಬಿಟ್ಟು ಸ್ವಲ್ಪ ನೀರ್ ಚಿಮ್ಸಿ ಇದನ್ನ ನಾನು ಒಂದು 3 ದಿವಸ ಒಳಗಡೆ ಇಟ್ಟಿದ್ದೆ. ಗೋಧಿ ಎಲ್ಲ ಚೆನ್ನಾಗಿ ಬೇಗ ಬೆಳೀಲಿ ಅಂತೇಳಿ ಆಲ್ರೆಡಿ ಮೊಳಕೆ ಬಂದಿದ್ರಿಂದ ನಾನು ಹಾಕಿದ ದಿವಸ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಒಳಗಡೆ ನೆರಳಿರುವ ಪ್ರದೇಶದಲ್ಲೇನೆ ಇಟ್ಬಿಟ್ಟು ಒಂದೆರಡು ದಿನ ಬಿಟ್ಟೆ. ಆಮೇಲೆ ಸ್ವಲ್ಪ ತುಂಬಾನೇ ಕೋಲ್ಡ್ ವೆದರ್ ಶುರುವಾಯ್ತು. ಆಮೇಲೆ ನಾನು ಆಚೆ ಕಡೆ ಇಟ್ಟಿದ್ದಂಥದ್ದು. ಇದು ಟೋಟಲ್ ಆಗಿ ನನಗೆ ಇಷ್ಟು ಗ್ರೋತ್ ಆಗಕ್ಕೆ ಒಂದು 10 ಡೇಸ್ ಆಯ್ತು ನಾನು ಹಾಕ್ಬಿಟ್ಟು. ನೀವೇನಾದ್ರೂ ಹಬ್ಬಕ್ಕೆ ಪ್ಲಾನ್ ಮಾಡ್ಕೊಂತೀರಿ ಈ ತರ ಏನಾದ್ರು ಡೆಕೋರೇಷನ್ ಮಾಡ್ಕೊಳೋದಕ್ಕೆ ಅಂದ್ರೆ ಆದಷ್ಟು ನೀವು ಇವತ್ತಿಂದಾನೇ ಟ್ರೈ ಮಾಡಿ. ಯಾಕೆಂದ್ರೆ ತುಂಬಾ ಬೆಳೆಯೋದಕ್ಕೆ ಟೈಮ್ ತಗೊಳುತ್ತಿದ್ದು. ಈ ರೀತಿ ಎಲ್ಲ ನೀರ್ ಚಿಮ್ಸ್ಬಿಟ್ಟು ಆಮೇಲೆ ಒಂದು ಒಳಗಡೆ ಆದಷ್ಟು ಬಿಸಿಲು, ಯಾವ್ದು ಗೋಡೆಗೆ ಬಿಸಿಲು ಬೀಳಲ್ಲ ನೋಡಿ, ಬೇಗ ಸ್ವಲ್ಪ ತಣ್ಣಗಿರುತ್ತಲ್ಲ ಆ ತರ ವೆದರ್ ಅಲ್ಲಿ ಇಡಿ, ಆವಾಗ ಬೇಗನೆ ಬೆಳೆಯುತ್ತೆ. ತುಂಬಾ ಕೋಲ್ಡ್ ಇತ್ತು ಅಂದ್ರೆ ನೀವು ಆಚೆ ಕಡೆನೂ ಇಟ್ಟು ಸಹ ಬೇಗ ಬೆಳಿಬಹುದು. ನೋಡ್ತಾ ಇರ್ಬೋದು ನೀವು, ಒಂದ್ 2 ದಿವಸಕ್ಕೆಲ್ಲ ನೋಡಿ ಈ ರೀತಿ ಗೋಧಿ ಚೆನ್ನಾಗಿ ಮೊಳಕೆ ಎಲ್ಲ ಬಂದಿತ್ತಲ್ವಾ, ಬೇಗ ಗ್ರೋತ್ ಆಯ್ತು. ರಾಗಿ ತೋರಿಸ್ತಾ ಇದೀನಿ ನೋಡಿ, ರಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ಭತ್ತನೂ ಅಷ್ಟೇ, ಭತ್ತನೂ ಸಹ ಬೇಗ ಬಂತು. ಆದ್ರೆ ಈ ಮೂರಲ್ಲಿ ಹೋಲಿಸಿದ್ರೆ ಬೇಗ ಬರೋಂಥದ್ದು ಗೋಧಿನ ನಾವು ಮೊಳಕೆ ಕಟ್ಟಿ ಹಾಕಿರ್ತೀವಲ್ವಾ, ಆಲ್ರೆಡಿ ಮೊಳಕೆ ಇರೋದ್ರಿಂದ ಬೇಗನೆ ಗ್ರೋತ್ ಆಗುತ್ತೆ. ಈ ತರ ನೀವು ಬೇಕಾದ್ರೆ ನೀವು ಕಪ್ ಅಥವಾ ಪ್ಲೇಟ್ ನಿಮ್ಗೆ ಯಾವ್ದ್ರಲ್ಲಿ ಬೇಕು ಪ್ಲಾನ್ ಮಾಡ್ಕೊಂಡು ನೀವು ಅದರಲ್ಲಿ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡೋದಕ್ಕೂ ಅಷ್ಟೇ ಗ್ರೀನ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಕಪ್ ಗಳಾಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ನಿಮ್ಗೆ ಯಾವ ತರ ಡೆಕೋರೇಷನ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಆ ತರ ನೀವು ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು 5-6 ದಿನ ಎಲ್ಲ ಆದ್ಮೇಲೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಾನು, ಯಾವ ತರ ಇತ್ತು ಭತ್ತ ಅಂತೇಳಿ. ನೋಡಿ ಇದು ಭತ್ತದ್ದು. ಈ ತರ ಚೆನ್ನಾಗಿ ಗ್ರೋ ಆಗುತ್ತೆ, ಆದ್ರೆ ಮಿನಿಮಮ್ ಒಂದು 10 ಡೇಸ್ ಏನಾದ್ರು ಬೇಕು ಫ್ರೆಂಡ್ಸ್ ಎಲ್ಲ ಗ್ರೋ ಆಗೋದಕ್ಕೆ.